ಸಂತೋಷ್ ಲಾಡ್ ಅವರು ಪೂಜ್ಯರು ಹಠ ಮತ್ತು ಚಟ ಅಂತ ಎರಡು ಶಬ್ದಗಳನ್ನು ಉಪಯೋಗಿಸ್ಕೊಂಡ್ರು. ಒಂದು ಹಠಕ್ಕ ಜೀವಂತ ಉದಾಹರಣೆ ಅಂತಂದ್ರೆ, ಅವರು ಓದುವಾಗ ಸಂತೋಷ್ ಲಾಡ್ ಅವರು 5ನೇ ಕ್ಲಾಸ್ ಮತ್ತು 6ನೇ ಕ್ಲಾಸ್ ಓದುವಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ ಇಲ್ಲಿ ರಾಘವೇಂದ್ರ ಅಂತಿದ್ದಾರೆ, ಅವರಿಬ್ಬರು ಶಾಲೆಗೆ ನಡ್ಕೊಂಡು ಹೋಗುವಾಗ ಆ ಸಂದರ್ಭದಲ್ಲಿ ಗೋರ್ಪಡೆಯವರು MY ಗೋರ್ಪಡೆಯವರು ಸರಕಾರಿ ವಾಹನದಲ್ಲಿ ಹೋಗ್ತಾ ಇದ್ರಂತೆ. 4 ಹಿಂದೆ ಮುಂದೆ ವಾಹನಗಳು, ಸರಕಾರಿ ವಾಹನಗಳು. ಅವಾಗ ಸಂತೋಷ್ ಲಾಡ್ ಅಂತಿದ್ರಂತೆ, ಏ ರಾಘವೇಂದ್ರ, ಮುಂದೆ ನಾನು ಒಂದಿನ ಇದೇ ತರ ಕಾರ್ನೆ ಹೋಗ್ತೀನಿ ಅಂತಿದ್ರಂತ. ಬಹುತೇಕ ಆ ಕಾರ್ನಲ್ಲಿ ಅವ್ರು, ಅದು ಹಠ ಇತ್ತು ಅವರಿಗೆ. ಅಷ್ಟೇ ಅಲ್ಲ, ಅವ್ರು ಎಷ್ಟೊಂದು ಹೃದಯವಂತರು ಅಂತಂದ್ರೆ, ಅವರ ಒಬ್ಬ ಫ್ರೆಂಡ್ ಸುಮಾರು 90-92ನೇ ಇಸವಿಯಲ್ಲಿ ಸಂತೋಷ್ ಲಾಡ್ ಹತ್ರ ಬಂದು ಕೇಳ್ತಾನಂತ, ನನ್ನ ಸಹೋದರಿಯಗೆ ಕಾರ್ಮಿಕ ಇಲಾಖೆಯಲ್ಲಿ ಒಂದು ಜಾಬ್ ಸಿಕ್ಕಿದೆ, ನನಗೆ ಹಣದ ಅವಶ್ಯಕತೆ ಇದೆ, ಸ್ವಲ್ಪ ಹಣ ಕೊಡಿ ಅಂಥೇಳಿ. ಸಂತೋಷ್ ಲಾಡ್ ಅವ್ರ ಹತ್ರ ಹಣ ಇರೋದಿಲ್ಲ, ಆದ್ರೆ ಕೊಳ್ಳಲ್ಲಿ ಒಂದು ಬಂಗಾರದ ಚೈನ್ ಇರ್ತದೆ, ಆ ಚೈನನ್ನು ಅವ್ರಿಗೆ ಕೊಟ್ಟು ಬಿಡ್ತಾರೆ. ಆ ಚೈನ್ ಕೊಟ್ಟ ಮೇಲೆ ಅವಳಿಗೆ ಕಾರ್ಮಿಕ ಇಲಾಖೆಯಲ್ಲಿ ನೌಕರಿ ಸಿಗುತ್ತೆ. ಆ ನೌಕರಿ ಮಾಡುವಂತ ಹೆಣ್ಮಗಳು ಇವತ್ತು ಮಮತಾ ಬೇಗಂ ಇವತ್ತು ಇದೇ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಯಾಗಿ ನಮ್ಮ ಸಂತೋಷ್ ಲಾಡ್ ಅವರು ಇದ್ದಾರೆ. ಯಾಕೆ ಈ ಮಾತನ್ನ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ವೇದಿಕೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ DK ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾಳಿ ಚಪ್ಪಾಳೆಯನ್ನು ಇನ್ನೊಂದ್ಸಲ ತಟ್ಟಿ. ಹೇಗೆ ಸಂತೋಷ್ ಲಾಡ್ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನ ಹೇಗೆ ಮಾಡ್ತಾ ಇದ್ದಾರೋ, ಅದೇ ರೀತಿ ನಮ್ಮ DK ಶಿವಕುಮಾರ್ ಅವರು ಮೊನ್ನೆ ಕನಕೋತ್ಸವ ಮಾಡಿದ್ರು. ಆ ಕನಕೋತ್ಸವದಲ್ಲಿ 8,700 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡೋದು ಅಷ್ಟೇ ಅಲ್ಲ, ಸರ್ಕಾರದ 5 ಗ್ಯಾರಂಟಿಗಳನ್ನ ಪ್ರದರ್ಶಿಸುವ ರೀತಿಯಲ್ಲಿ 75,000 ಜನ ಹೆಣ್ಣು ಮಕ್ಕಳು ಪ್ರತಿ ಮನೆ ಮುಂದೆ ರಂಗೋಲಿಯನ್ನು ಹಾಕುವುದ ಮೂಲಕ ಸರ್ಕಾರದ ಕಾರ್ಯಗಳನ್ನ ರಂಗೋಲಿ ಮೂಲಕ ಬಿಡಿಸಿತ್ತು. ಅಂತ ಒಬ್ಬ ಉಪಮುಖ್ಯಮಂತ್ರಿಗಳು ಮತ್ತ ನಮ್ಮ ಸಂತೋಷ್ ಲಾಡ್ ಅವರು ಇವತ್ತು ನೀವು ಕಲಗಟ್ಟಿಗೆ ಹೋದ್ರೆ ಆ ಭಾಗದಲ್ಲಿ ಸಾವಿರ ಜನಗಳಿಗೆ ಮನೆಯನ್ನ ಕಟ್ಟುವಂತಹ ಕಾರ್ಯವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ನಾವು ಮಾತೆತ್ತಿದ್ರೆ ಬಸವಣ್ಣ ಹೀಗಿದ್ದ, ಬುದ್ಧ ಹೀಗಿದ್ದ, ಅಂಬೇಡ್ಕರ್ ಅವರು ಹೀಗಿದ್ರು ಅಂತ ಮಾತಾಡ್ತೇವೆ. ಆದ್ರೆ ಹೇಗೆ ಬದುಕಿದ್ರು ಅನ್ಲಿಕ್ಕೆ ಒಂದು ಜೀವಂತ ಉದಾಹರಣೆ ಅಂತಂದ್ರೆ ನಮ್ಮ ಸಂತೋಷ್ ಲಾಡ್ ಅವರು. ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ವಿಚಾರಗಳ ಉಚ್ಛ್ವಾಸ ನಿಶ್ವಾಸವನ್ನ ಮಾಡಿಕೊಂಡಿದ್ದಾರೆ. ಅಂತ ಒಬ್ರು ಒಂದು ಕಾರ್ಮಿಕ ಇಲಾಖೆ, ಒಬ್ಬ ದಕ್ಷ ಸಚಿವರು ಬಂದ್ರೆ ಆ ಇಲಾಖೆಯನ್ನ ಹೇಗೆ ಉಪಯೋಗಿಸ್ಕೋಬೇಕು, ಗುಡ್ ಗವರ್ನೆನ್ಸ್ ಬಗ್ಗೆ ನಾವು ಮಾತಾಡ್ತೇವೆ, ಆತ್ಮನಿರ್ಭರ ಬಗ್ಗೆ ಮಾತಾಡ್ತೇವೆ. ಆದ್ರೆ ಸಂತೋಷ್ ಲಾಡ್ ಅವರ ಇಲಾಖೆ ಇವತ್ತು ಗುಡ್ ಗವರ್ನೆನ್ಸ್ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಯೋಗ ಎಂಬಂತೆ ಇವತ್ತು ಕೆಳದಿ ರಾಣಿ ಚೆನ್ನಮ್ಮನ 349ನೆಯ ಆಡಳಿತ ದಿನ. ಒಬ್ಬ ಹೆಣ್ಣುಮಗಳು 350 ವರ್ಷಗಳ ಹಿಂದೆ ಸತಿ ಸಾಗನ ಪದ್ಧತಿ ಇದ್ದಂಥ ಸಂದರ್ಭದಲ್ಲಿ 26 ವರ್ಷಗಳ ಕಾಲ ರಾಜಗದ್ದಿಗೆಯಲ್ಲಿ ಕೂತುಕೊಂಡು ಹೆಂಗೆ ಆಡಳಿತ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟಂತಹ ಆಡಳಿತ ದಿನ. ಈ ದಿನದಂದೇ ಯೋಗ ಎಂಬಂತೆ ಇವತ್ತು ಸಂತೋಷ್ ಲಾಡ್ ಅವರ ಜನ್ಮದಿನವೂ ಕೂಡ ಹೌದು. ಕುರುವಣ್ಣೇವ ಕರ್ಮಾಣಿ ಜಿಜಿ ವಿಶೇಷ ಜೀವೇ ಶರದಶತಂ ಅಂತ ಹೇಳ್ತಾರೆ. ಕರ್ಮವನ್ನ ಮಾಡ್ತಾ 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 ಬದುಕನ್ನ 100 ವರ್ಷ ಸಾಗಿಸುವಂತ ಆಗಬೇಕು. ಆ ಹಿನ್ನೆಲೆಯಲ್ಲಿ ಅವರಿಗೆ ಬಸವಾದಿ ಶರಣರ, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ.
ಅವರು ಹೀಗೆ ಈ ಇಲಾಖೆಯಲ್ಲಿ ಇನ್ನೂ ಉತ್ತಮವಾಗಿರುವಂತಹ ಕಾರ್ಯವನ್ನ ಮಾಡಲಿ. ಅಳಿಯುವುದು ಕಾಯ, ಉಳಿಯುವುದು ಕಾರ್ಯ. ಸಂತೋಷ ಮಾಡುವಂತಹ ಕಾರ್ಯಗಳು ಕಾಯಕವೇ ಕೈಲಾಸ ಮಾದರಿಯಂತೆ ಆಗಲಿ ಅಂತ ಹಾರೈಸಿ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.